So if you come to that, what are the reproductive health and reproductive health problems ಮತ್ತೆ ಸ್ಟ್ರಾಟಜಿಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಲ್ಲ. ಸೊ ಈ ಒಂದು ಸ್ಟ್ರಾಟಜಿಸ್ ಅಲ್ಲಿ ಬರ್ತಕ್ಕಂತ ಫೋರ್ತ್ ಸ್ಟ್ರಾಟಜಿ ಆಫ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ adequate health facilities ಅಂತ ಹೇಳಿ. ಓಕೆ, ಇಸ್ ಅ ಫೋರ್ತ್ ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ ಇರ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳ್ತಾವು. ಸೊ adequate health facilities. ಸೊ ಇದನ್ನ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಸ್ಟ್ರಾಟಜಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಸ್ಟ್ರಾಟಜಿ ಅಂತ ನಾವು ಹೇಳ್ತಾ ಹೋಗ್ಬೋದು. ವಾಟ್ ಇಟ್ ಮೈಂಡ್ ಬೈ ಅಡೆಕ್ವೇಟ್ ಮೆಡಿಕಲ್ ಫೆಸಿಲಿಟೀಸ್ ಅಂತ ಹೇಳ್ತಾ ಹೋದ್ರೆ, ಸೊ ನಾವು ಹೇಳಿದ್ವಿ, ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಒಂದು ಸ್ಟ್ರಾಟಜಿ ಅಂತ ಹೇಳಿದ್ವಿ. ಅತ್ತ ಏನು ಮ್ಯಾನೇಜಬಲ್ ಏಜ್ ಗ್ರೂಪಿಗೆ, ಓಕೆ, ಗ್ರೂಪ್ ಆಫ್ ಏಜ್ ಗ್ರೂಪ್, ಮ್ಯಾನೇಜಬಲ್ ಏಜ್ ಗ್ರೂಪ್ ಇರ್ತಕ್ಕಂಥ ಪೀಪಲ್ಸ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು, ಒಂದು ನಾಲೆಡ್ಜ್ ಕೊಡುವಂಥದ್ದು ರಿಪ್ರೊಡಕ್ಟಿವ್ ಹೆಲ್ತ್ ನ ಬಗ್ಗೆ. ಸೊ ಅವರಲ್ಲಿ ಒಂದು ಅರಿವಿನ ಮೂಡಿಸುವಂಥದ್ದು ಇರ್ಬೋದು. ಅದ್ರ ಜೊತೆಗೆ ಸೊ ಸೆಕ್ಸ್ ಎಜುಕೇಶನ್ ನ ಸ್ಕೂಲ್ ಲೆವೆಲ್ ಅಲ್ಲಿ ಕೊಟ್ಟರೆ, ಸೊ ಅವರು ದೊಡ್ಡವರಾದ್ಮೇಲೆ ಯಾವುದೇ ರೀತಿಯ ರಿಲೇಟೆಡ್ ಆಗಿ ಯಾವ ರೀತಿಯ ಪ್ರಾಬ್ಲಮ್ಸ್ ನ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ನಾವು ಹೇಳಿದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ಅಡೆಕ್ವೇಟ್ ಹೆಲ್ತ್ ಫೆಸಿಲಿಟಿ ಇರ್ತಕ್ಕಂಥ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬೇಸ್ ಅಲ್ಲಿ ನಮಗೆ ಒಂದು ಲೆವೆಲ್ ಅಲ್ಲಿ ಅಚೀವ್ ನಾವು ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಟ್, ಸೊ ಒಂದೊಂದು ಹಳ್ಳಿ ಹತ್ತಿರ ಹಳ್ಳಿ ಇರ್ಬೋದು, ಅಥವಾ ಹೋಬಳಿ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಒಂದೊಂದು ಊರಿನಲ್ಲಿ ಇರ್ಬೋದು. ಸೊ ವಾಟ್ ಆರ್ ದ ರಿಪ್ರೊಡಕ್ಟಿವ್ಗೆ ರಿಲೇಟೆಡ್ ಆಗಿ ಏನೊಂದು ಹೆಲ್ತ್ ಫೆಸಿಲಿಟೀಸ್ ಅಥವಾ ಹಾಸ್ಪಿಟಲ್ಸ್ ಕೊಡ್ತಾ ಇದೆ, ಅಥವಾ ಸೊ ಮೆಟರ್ನಿಟಿ ಹಾಸ್ಪಿಟಲ್ಸ್, ಹೆರಿಗೆ ಹಾಸ್ಪಿಟಲ್ ಅಂತ ಏನಿದೆ, ಸೊ ಅಲ್ಲಿ ಒಂದೊಂದು ಊರಲ್ಲಿ ಅದನ್ನ ಬಿಲ್ಡ್ ಮಾಡಿದೆ. ಯಾಕೆಂದ್ರೆ ನಾವು ಇರ್ತಕ್ಕಂಥ ಸುತ್ತಮುತ್ತ ಏನೊಂದು ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಒಂದು ರಿಪ್ರೊಡಕ್ಟಿವ್ ಹೆಲ್ತ್ಗೆ ಅಥವಾ ಏನೋ ಹೆರಿಗೆ ಆಸ್ಪತ್ರೆ ಇರ್ಬೋದು, ಅಥವಾ ಮೆಟರ್ನಿಟಿ ಹಾಸ್ಪಿಟಲ್ಸ್ ಇರ್ಬೋದು, ನೆಕ್ಸ್ಟ್ ಕಾಮನ್ ಏನೋ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿರ್ಬೋದು, ಅದನ್ನ ಬಿಲ್ಡ್ ಮಾಡೋದ್ರಿಂದ ಸೊ ಆ ಒಂದು ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಬೇಗ ಅರಿವನ್ನು ಮೂಡಿಸ್ಲಿಕ್ಕೆ ಆಗುತ್ತೆ. ಸೊ ನಮ್ಮ ಹತ್ರದಲ್ಲೇ ನಮಗೆ ಬೇಕಾದ ಒಂದು ಫೆಸಿಲಿಟೀಸ್ ಇದೆ ಅಂತ, ಸೊ ದೇ ವಿಲ್ ಬಿ ನೋಯಿಂಗ್ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜನಗಳು ಇದು ಮಾಡ್ತಾ ಹೋಗ್ತಾರೆ. ಸಿಟಿ ಇದ್ದರೆ ಸಿಟಿಗೆ ಹೋಗ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ. ಸೊ ಹತ್ರದಲ್ಲೇ ಇದೆ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಸ್ಕೀಮ್ ನ ಸ್ಟ್ರಾಟಜಿ ಅಂಡರ್ ಅಲ್ಲಿ ಬಂದದ್ದು ಏನು ಅಡೆಕ್ವೇಟ್ ಹೆಲ್ತ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದು ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ದ ಪ್ರಾಪರ್ ಮೆಡಿಕಲ್ ಎಕ್ಸ್ಪರ್ಟೈಸ್ ಅಂತ ಏನ್ ಕರಿತೀವಿ, ಓಕೆ, ಪ್ರಾಪರ್ ಮೆಡಿಕಲ್ ಎಕ್ಸ್ಪರ್ಟೈಸ್. ಓಕೆ, ಸೊ ಮೆಡಿಕಲ್ ಎಕ್ಸ್ಪರ್ಟೈಸಸ್ ಅಂತ ಏನು ಡಾಕ್ಟರ್ಸ್ ಅಂತ ಹೇಳ್ತಾರೆ, ನಾವು ಪ್ರಾಪರ್ ಮೆಡಿಕಲ್ ಎಕ್ಸ್ಪರ್ಟೈಸ್ ಆಗಿರಬೇಕು. ಸೊ ಅದ್ರ ಜೊತೆಗೆ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಾವು ಪ್ರೊವೈಡ್ ಮಾಡಬೇಕು. ಸೊ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ಅಡೆಕ್ವೇಟ್ ಮೆಡಿಕಲ್ ಫೆಸಿಲಿಟಿ ಎಕ್ಸ್ಪರ್ಟೈಸಸ್ ನ ಕೊಡೋದ್ರಿಂದ. ಅದೇ ರೀತಿಯಾಗಿ ಏನೊಂದು ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ, ಸೊ ಏನೊಂದು ನಾನು ಹೇಳಿದ ಹಾಸ್ಪಿಟಲ್ಸ್ ನ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡೋದ್ರಿಂದ, ಸೊ ಈ ಒಂದು ರಿಪ್ರೊಡಕ್ಟಿವ್ ಇಶ್ಯೂಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ರಿಪ್ರೊಡಕ್ಟಿವ್ ಇಶ್ಯೂಸ್, ಓಕೆನಾ. ಸೊ ರಿಪ್ರೊಡಕ್ಟಿವ್ ಇಶ್ಯೂಸ್ ಅಂದ್ರೆ ಲೈಕ್ ಕಾಂಟ್ರಾಸೆಪ್ಷನ್ಸ್ ಇರ್ಬೋದು. ಓಕೆ, ಕಾಂಟ್ರಾಸೆಪ್ಷನ್ಸ್ ಮುಂದೆ ಕಲಿತಾ ಹೋಗ್ತೀರಾ ವಾಟ್ ಇಟ್ ಮೀನ್ ಬೈ ದಿಸ್ ಅಂತ. ಕಾಂಟ್ರಾಸೆಪ್ಷನ್ಸ್ ಇರ್ಬೋದು, ಅಥವಾ ಇನ್ಫರ್ಟಿಲಿಟಿ ಕಂಟ್ರೋಲ್ ಇರ್ಬೋದು, ಇನ್ಫರ್ಟಿಲಿಟಿ ಕಂಟ್ರೋಲ್. ಓಕೆ, ಸೊ ಈ ರೀತಿಯಾದ ಒಂದು ರಿಪ್ರೊಡಕ್ಟಿವ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವು ಫೆಸಿಲಿಟೀಸ್ ನ ನಮ್ಮ ಒಂದು ಪೀಪಲ್ಸ್ ಗೆ, ಒಂದು ಪಾಪ್ಯುಲೇಷನ್ ಗೆ ಕೊಡ್ತಾ ಹೋದ್ರೆ, ಸೊ ಇಟ್ ವಿಲ್ ಬಿ ಈಸಿಲಿ ಕಂಟ್ರೋಲಬಲ್. ಸೊ ಈಸಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತೀವಿ. ಸೊ ಇನ್ಕ್ಲೂಡಿಂಗ್ ದಟ್ ಏನ್ ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್, STDs ಅಂತ ಏನ್ ಕರಿತೀವಿ. ಓಕೆ, ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್. ಓಕೆ, ಸೊ ಏನು ಸೆಕ್ಷುಯಲ್ ಟ್ರಾನ್ಸ್ಮಿಟ್ ಡಿಸೀಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದ್ರಿಂದ, ಸೊ ರಿಪ್ರೊಡಕ್ಷನ್ ಗೆ ರಿಲೇಟೆಡ್ ಆಗಿದ್ದ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ನಾವು ಫೇಸ್ ಮಾಡಬಹುದು, ಅದ್ರ ಬಗ್ಗೆ ತಿಳ್ಕೊಂಡು ಅದರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ. ಸೊ ಈ ಎಲ್ಲಾ ರೀತಿಯ ಒಂದು ನಾಲೆಡ್ಜ್ ನ, ವಾಟ್ ಆರ್ ದಿಸ್ ಕೈಂಡ್ ಆಫ್ ದಿ ನಾಲೆಡ್ಜ್ will be provided by the proper medical expertise and strong infrastructure ಅಂದ್ರೆ, ಸೊ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಪ್ರೊಸೆಸ್ ಆಗ್ತಾನೆ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಮತ್ತೊಂದು ಸ್ಟ್ರಾಟಜಿ ವಿಷಯಕ್ಕೆ ಬಂದ್ರೆ, ಸೊ ಇಟ್ ಇಸ್ ಎ ಮೇಜರ್ ಸ್ಟ್ರಾಟಜಿ ಫಾರ್ ರಿಲೇಟೆಡ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಮೇಜರ್ ಸ್ಟ್ರಾಟಜಿ ಅಂತಾನೆ ನಾವು ಹೇಳ್ತಾ ಹೋಗ್ತೀವಿ. ಓಕೆ,
ಓಕೆ ಸೊ ವಾಟ್ ದ ಮೇಜರ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ನಾವೆಲ್ಲ ಇಲ್ಲಿವರೆಗೂ ಏನಂತ ತಿಳ್ಕೊಂಡ್ರೆ ಸೈಂಟಿಫಿಕಲಿ ಇಂಪ್ರೂವ್ಮೆಂಟ್ ಆಗಬೇಕು, ಇಂಪ್ರೂವ್ಮೆಂಟ್ ಆದ ನಂತರ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ವಿ. ಬಟ್ ಈಗ ಬಂದಂತ ಸ್ಟ್ರಾಟಜಿ ಏನು ಅಂದ್ರೆ ಜನರಲ್ಲಿ ಅರಿವು ಮೂಡಿದ ನಂತರ ಅದನ್ನ ಮಿಸ್ಟೇಕ್ ಆಗಿ ಅಥವಾ ಮಿಸ್ ಆಗಿ ಏನೊಂದು ಆರ್ಮ್ಫುಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಇದರಿಂದ ಆಗ್ತಕ್ಕಂಥ ಪ್ರಯೋಜನ ನಾವು ಹೇಳ್ತೀವಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ನಮ್ಮ ಜನಗಳು ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು. ಸೊ ಆಗ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಗ ಒಂದು ಇನ್ನೊಂದು ಸ್ಟ್ರಾಟಜಿನ ಕೊಟ್ಟರು. ಸೊ ಯಾವುದು ಅಂದ್ರೆ ದ ಬ್ಯಾನ್ ಆನ್ ಸೆಕ್ಸ್ ಡಿಟರ್ಮೈನಿಂಗ್ techniques. Okay, so sex determining techniques ಏನಿರುತ್ತೆ ಅದನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿ ಕೂಡ ಬಂತು ಅಂತ ಹೇಳ್ಬೋದು. ಸೊ ಹೊಸದಾಗಿ ಕೇಳಿದ್ರೆ ವಾಟ್ ಇಟ್ ಮೆಂಟ್ ಬೈ ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ, ಸೊ ನಾವು ಮೇಜರ್ ಆಗಿ ನೋಡ್ತಾ ಇದ್ವಿ ಅಲ್ಲ, ಸೊ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ ಅಲ್ಲ ಕನ್ನಡದಲ್ಲಿ. ಸೊ ಲೆಟ್ ಯು ನೋ ಅಬೌಟ್ ದೋಸ್ ಥಿಂಗ್ಸ್. ಸೊ ಈ ರೀತಿಯಾದ ಒಂದು ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಏನಂದ್ರೆ ಇಂಪ್ರೂವ್ ಆಗಿರೋ ಅಥವಾ ಸೈಂಟಿಫಿಕ್ ಆಗಿ ಇಂಪ್ರೂವ್ ಆಗಿರ್ತಕ್ಕಂಥ ಟೆಕ್ನಿಕ್ಸ್ ಇಂದ ಸೆಕ್ಸ್ ಡಿಟರ್ಮೈನ್ ಆಗೋದು ಮೇಲ್ ಆಗಿ ಫೀಮೇಲ್ ಅಂತ ಕಂಡಿಡ್ತಿದ್ದಾರೆ. ಕಂಡಿಡ್ದಿ ಇಫ್ ಇಟ್ ಇಸ್ ಫೀಮೇಲ್ ಆಗಿದೆ ಸೊ ಇಟ್ ವಿಲ್ ಬಿ ಎ, ಸೊ ನಮಗೆ ಒಲೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ತಂದೆ ತಾಯಿಗಳು ಅದನ್ನ ವಾಟ್ ಆರ್ ದಟ್ ಏನೊಂದು ಫಿಯೋಟಿಸೈಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸೊ ಆ ರೀತಿಯಾದ ಭ್ರೂಣ ಹತ್ಯೆಗೆ ಮುಂದಾಗಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಬಟ್ ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ನ ಕಂಡುಹಿಡಿಬೇಕು ಅಂತ ಕಂಡುಹಿಡಿದಿಲ್ಲ. ಸೊ ಅದ್ರ ಬದಲು ಯಾವುದೇ ರೀತಿಯಾದ ಒಂದು ಎಂಬ್ರಿಯೋ ಅಥವಾ ಭ್ರೂಣಾವಸ್ಥೆಯಲ್ಲಿ ಇರ್ತಕ್ಕಂಥ ಮಗು ಏನಿದೆ ಸೊ ಅದರಲ್ಲಿ ಯಾವ್ದಾದ್ರು ಒಂದು ಇದನ್ನ ಡಿಸಬಿಲಿಟಿ ಅಥವಾ ಡಿಸೀಸಸ್ ಇದೆ, ಏನಾದ್ರು ಕಾಯಿಲೆ ಇದೆ, ಅದು ಒಂದ್ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಿಲ್ಲ ಅಂದ್ರೆ ಅದನ್ನ ಕಂಡಿಡಿದು ಸೊ ಆ ಒಂದು ಜಗತ್ತಿಗೆ ಬಂದ್ರೆ ಭೂಮಿ ಮೇಲೆ ಬಂದ್ರೆ ಸೊ ಅದು ಬದುಕಲಿಕ್ಕೆ ತನ್ನ ಸ್ವಂತ ಕಾಲ ಮೇಲೆ ತನ್ನ ಬದುಕಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಒಂದು ಹಾರ್ಮ್ಫುಲ್ನೆಸ್ ಇದೆ, ಅದ ಒಂದು ಡಿಸೀಸ್ ಇದೆ, ಆ ಒಂದು ಬಾಡಿನಲ್ಲಿ ಡಿಫೆಕ್ಟ್ ಇದೆ ಅಂತ ಗೊತ್ತಾದಾಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಜೆಷನ್ಸ್ ನ ಮಾಡ್ತಾರೆ. ಓಕೆನಾ. ಸೊ ಆ ರೀತಿಯಾದ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಥವಾ ಪ್ರಾಬ್ಲಮ್ ಇದ್ರೆ ಅದನ್ನ ಭ್ರೂಣಾವಸ್ಥೆಗೆ ಸರಿ ಮಾಡಿ ಬೆಳಿಬೇಕನ್ನೇ ಪ್ರಾಪರ್ ಆಗಿ ಬೆಳೆಯೋ ತರ ಟ್ರೈ ಮಾಡ್ಲಿಕ್ಕೆ ಅಥವಾ ಮೆಡಿಕಲಿ ಏನೊಂದು ಚೇಂಜಸ್ ನ ಮಾಡ್ಲಿಕ್ಕೆ ಬಂದಂತ ಒಂದು ಟೆಕ್ನಿಕ್ ಅನ್ನ ಇವರು ನಮ್ಮ ಒಂದು ಜನರು ಏನ್ ಮಾಡಿದ್ರು ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ರೀತಿಯ ಟೆಕ್ನಿಕ್ ನ ಬಗ್ಗೆ ಹೇಳ್ತಾರೆ ವಾಟ್ ಇನ್ ಮೀನ್ ಬೈ ಸೆಕ್ಸ್ ಡಿಟರ್ಮೈನಿಂಗ್ ಅಂದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್. ಓಕೆ. ಸೊ ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಅಂದ್ರೆ ಅದನ್ನ ನಾವು ಒಂದು ರೀತಿಯಾದ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅಂತ ಹೇಳಿ. Okay, these are a kind of diagnostic techniques which are selectively for the prenatal diagnosis. Prenatal diagnosis. Okay, it means that prenatal ಮತ್ತು postnatal ಅಂತಕ್ಕಂಥ ಎರಡು ರೀತಿಯಾದ ಕಾನ್ಸೆಪ್ಟ್ ಇದೆ. ಓಕೆ. ಪ್ರಿನಾಟಲ್ ಅಂದ್ರೆ ಏನು, ಮಗು ಹುಟ್ಟಲಿಕ್ಕೆ ಮುಂಚೆ ಯಾವ ರೀತಿಯ ಕೇರಿಂಗ್ ನ ಮಾಡಬೇಕು ಅಂತ. ಪೋಸ್ಟ್ ನಾಟಲ್ ಅಂದ್ರೆ ಮಗು ಹುಟ್ಟಿದ ಆದ ನಂತರ ಯಾವ ರೀತಿಯ ಕೇರಿಂಗ್ ಮಾಡಬೇಕು ಅಂತ. ಸೊ ಮಗು ಹುಟ್ಟಲಿಕ್ಕೆ ಮುಂಚೆನೆ ಏನೊಂದು ಪ್ರಿನಾಟಲ್ ಡಯಾಗ್ನೋಸಿಸ್ ನ ಮಾಡ್ತಕ್ಕಂಥ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ನಾವು ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಆಗಿ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು. ಸೊ ಯಾವಾಗ ಈ ಒಂದು ಪ್ರಿನಾಟಲ್ ಡಯಾಗ್ನೋಸಿಸ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ಒಂದು ಚೇಂಜಸ್ ಬೇಕಾಗಿರೋ ಅಥವಾ ಅದ್ರಲ್ಲಿ ಏನಾದ್ರು ಒಂದು ಡಿಫಾಲ್ಟ್ ಇದ್ರೆ ಸೊ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಕಾನ್ಸೆಪ್ಷನ್ ಅಥವಾ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ನ ಕಂಡುಹಿಡಿದು ಸೊ ಅದು ಮಗು ಹುಟ್ಟಾನೆ ಯಾವುದೇ ರೀತಿಯಾದ ಫಾಲ್ಟ್ ಇಂದ ಹುಟ್ಟಬಾರ್ದು ಆ ಒಂದು ಕಾರಣದಿಂದ ಭ್ರೂಣಾವಸ್ಥೆಯಲ್ಲಿ ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಬಂದಂತ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಿನಾಟಲ್ ಡಯಾಗ್ನೋಸಿಸ್ ಟೆಕ್ನಿಕ್ ನ ನಮ್ಮ ಒಂದು ಜನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋದು ಸೆಕ್ಸ್ ಡಿಟರ್ಮೈನಿಂಗ್ ಟೆಕ್ನಿಕ್ ಆಗಿ ಕನ್ವರ್ಟ್ ಆಯ್ತು ಅಂತ ಹೇಳ್ತಾ ಹೋಗ್ಬೋದು. ಸೊ ಏನಕ್ಕೆ ಈ ರೀತಿಯಾದ ಒಂದು ಟೆಕ್ನಿಕ್ ನ ಕಂಡುಹಿಡಿಬೇಕಾದ ಅವಶ್ಯಕತೆ ಏನಿತ್ತು ಅಂದ್ರೆ ಇಟ್ ವಾಸ್ ಡಿಫೈನ್ಡ್ ಆರ್ ಇಟ್ ಈಸ್ ಯೂಸ್ಡ್ ಫಾರ್ ಟು ಡಿಟೆಕ್ಟ್ ಓನ್ಲಿ ದ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಏನಿತ್ತು ಸೊ ಅದನ್ನ ಮಾತ್ರ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಜೆನೆಟಿಕ್ ಡಿಸಾರ್ಡರ್ ಇರ್ಬೋದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಅದ್ರ ಜೊತೆಗೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದ್ರು ಆ ಒಂದು ಮಗುನಲ್ಲಿ ಒಂದು ಭ್ರೂಣಾವಸ್ಥೆ ಇರ್ತಕ್ಕಂಥ ಮಗುನಲ್ಲಿ ಕಂಡು ಬಂದ್ರೆ ಸೊ ನೆಕ್ಸ್ಟ್ ದಟ್ ಸೆಕ್ಸ್ ಲಿಂಕ್ಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸೊ
ಸೊ ಈ ರೀತಿಯಾದ ಏನಾದ್ರು ಒಂದು ಸಮಸ್ಯೆಗಳಿದ್ರೆ ಅದನ್ನ ಐಡೆಂಟಿಫೈ ಮಾಡಿ ಸೊ ಜೀನ್ಸ್ ಲೆವೆಲ್ ಅಲ್ಲಿ ಏನಾದ್ರು ಸರಿ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ಒಂದು ಕಾರಣದಿಂದ ಒಂದು ಕೆಲವೊಂದು ಸೈಂಟಿಫಿಕ್ ಟೆಕ್ನಿಕ್ ನ ಮಾಡಿಫೈಡ್ ಇಂಪ್ರೂವ್ಡ್ ಟೆಕ್ನಿಕ್ ನ ಕಂಡಿರೋದು. ಬಟ್ ಅದನ್ನೇ ವಾಟ್ ಎವರ್ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುವಂತ ಹೇಳ್ಬೋದು. ಬೇಸಿಕಲಿ ಇಟ್ ವಾಸ್ ಯೂಸ್ಡ್ ಓಕೆ ದಿಸ್ ಕೈಂಡ್ ಆಫ್ ಡಯಾಗ್ನೋಸ್ಟಿಕ್ ಟೆಕ್ನಾಲಜಿ ಆರ್ ಯೂಸ್ಡ್ ಫಾರ್ ದಿ genetic disorders to identify any kind of genetic disorders or the metabolic disorders or the chromosomal abnormalities among the developing embryo or the sex linked problems under the among the developing embryo. So ಆ ರೀತಿಯಲ್ಲಿ ಏನಾದ್ರು ಚೇಂಜ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸಲಿಕ್ಕೆ ಆ ಒಂದು ಎಂಬ್ರಿಯೋ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಝೈಗೋಟ್ ಸ್ಟೇಜ್ ಅಲ್ಲಿ ಇದ್ದಾಗ ಸರಿಪಡಿಸಲಿಕ್ಕೆ ಟ್ರೈ ಮಾಡಲಿಕ್ಕೆ ಒಂದು ಟೆಕ್ನಿಕ್ ಬಂತು. ಬಟ್ ಅದನ್ನ ನಾವು ಜನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳೋದು. ದಿಸ್ ಇಸ್ ಅಬೌಟ್ ದ ವೈ ದ ಸೆಕ್ಸ್ ಡಿಟರ್ಮಿನೇಟಿಂಗ್ ಟೆಕ್ನಿಕ್ ಆರ್ ದ ಏನೊಂದು ಅನದರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಬಂತು ಅಂತ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಇಂಡಿಯಾದಲ್ಲಿ ಅಥವಾ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಇರ್ಬೋದು ಸೊ 3 ರೀತಿಯಾದ ಮೇಜರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಬ್ಯಾನ್ ಆಗಿದೆ, ಈಗ ಪ್ರೆಸೆಂಟ್ ಇಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ, ಕೆಲವೊಂದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಟೆಕ್ನಿಕ್ ಬಗ್ಗೆ ಸೆಕ್ಸ್ ಡಿಟರ್ಮಿನೇಟಿಂಗ್ ಟೆಕ್ನಿಕ್ ಬಗ್ಗೆ ತಿಳ್ಕೊಂಡ್ರೆ ಫಸ್ಟ್ ಟೆಕ್ನಿಕ್ ನ ನಾವು ಸೊ ಆಮ್ನಿಯೋಸೆಂಟೋಸಿಸ್ ಅಂತ ಕರೀತೀವಿ. ಫಸ್ಟ್ ಟೆಕ್ನಿಕ್ ಈಸ್ named as amniocentesis and amniocentesis is right. Okay, amniocentesis ಅಂತ ಕರಿತೀವಿ. It is a kind of diagnostic technique which is banned in our India, already banned ಆಗಿದೆ. ಸೊ ಆ ರೀತಿಯ ಟೆಕ್ನಿಕ್ ಆಗಿರೋದು. ಸೊ ಇದನ್ನ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ಕ್ವಿಕ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. amniocentesis ಅಂತ ಕೇಳೋದು ಚಾನ್ಸಸ್ ಇರುತ್ತೆ. ಸೊ ವಾಟ್ ಇಸ್ ಮೀನ್ ಬೈ amniocentesis ಅಂದ್ರೆ ಏನು, ಸೊ ಅದರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಸೊ amniocentesis nothing but a kind of psychological technique ಅಂತ ಹೇಳಿ. ಓಕೆ, ಸೊ ಇದು ಒಂದು ರೀತಿಯಾದ ಒಂದು psychological technique. Why it is used ಅಂತ ಹೇಳ್ತಾರೆ. This kind of the technique are used for the diagnosis and ಹೇಳಿದಾಗೆ scientific technique of the prenatal diagnosis. Okay, so ಭ್ರೂಣಾವಸ್ಥೆಯಲ್ಲಿ ಇರತಕ್ಕಂತ ಒಂದು ಮಗುವಿನ ಒಂದು ಡಯಾಗ್ನೋಸಿಸ್ ನ ಮಾಡ್ತಕ್ಕಂತ ಒಂದು ಕ್ರಿಯೆ ನಾವು ಪ್ರಿನಾಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಅಂತ ಹೇಳ್ತೀವಿ. amniocentesis ನ for the especially it is identify or discover for the whatever that used to identify the hereditary diseases. Okay, so hereditary diseases ಯಾವ್ದಾದ್ರು ಇದ್ರೆ ಸೊ ಅದನ್ನ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಬಂದಂತ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಇಟ್ ಇಸ್ ಬೇಸಿಕಲಿ ಡಿಸ್ಕವರ್ ಟು ಐಡೆಂಟಿಫೈ ದಿ ಹೆರಿಡಿಟರಿ ಡಿಸೀಸಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಯಾವ ರೀತಿಯಾದ ಹೆರಿಡಿಟರಿ ಡಿಸೀಸ್ ನ ಇದರಲ್ಲಿ ಅನಾಲಿಸಿಸ್ ಮಾಡ್ತಾರೆ ಬಿಫೋರ್ ದಟ್ ಇದ್ರ ಬಗ್ಗೆ ತಿಳ್ಕೊಳ್ತಾರೆ. ಸೊ ಇಷ್ಟನ್ನ ಇಟ್ ವಾಸ್ ಫಸ್ಟ್ ಯೂಸ್ಡ್ ಇನ್ ಇಂಡಿಯಾ. ಓಕೆ, ಸೊ ಇಂಡಿಯಾದಲ್ಲಿ ಫಸ್ಟ್ ಯೂಸ್ ಮಾಡಿದ್ದು ಅರೌಂಡ್ 1975 ಅಲ್ಲಿ. ಸೊ ಬೈ ದ ಎ ಕೈಂಡ್ ಆಫ್ institution called AIIMS ಅಂತ ಹೇಳಿ. ಓಕೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಏನ್ ಕರಿತೀವಿ. ಸೊ ಆ ಒಂದು AIIMS ಅನ್ನು ಫಸ್ಟ್ ಇಂಡಿಯಾದಲ್ಲಿ 1975 ನಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇದರ ಒಂದು ಬೆನಿಫಿಟ್ ಏನು ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ದಿ able to detect around 1500 abnormalities at a time. Okay, so at a time 1500 abnormalities ನ ಐಡೆಂಟಿಫೈ ಮಾಡೋದು ಕೆಪಾಸಿಟಿ ಈ ಒಂದು amniocentesis ಗೆ ಇರುತ್ತೆ ಅಂತ amniocentesis ಗೆ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ, ಇಟ್ ಮೇ ಬಿ ಏಬಲ್ ಟು ಡಿಟೆಕ್ಟ್ ದಿ 1500 abnormalities at a time ಅಂತ ಹೇಳ್ತಾ ಹೋಗ್ತೀವಿ, which are majorly having the so if it is ಅಷ್ಟು ಡಿಟೆಕ್ಟ್ ಏನಾದ್ರು ಇದ್ರೆ ಡಿಫೆಕ್ಟ್ ಏನಾದ್ರು ಇದ್ರೆ it will be advised to the abort. ಓಕೆನಾ, ಸೊ ಅಷ್ಟೊಂದು ಡಿಫೆಕ್ಟ್ ಇದೆ. ಒಂದು 50% ಇಂದ ಹೆಚ್ಚಿನ ಪ್ರಮಾಣದ ಒಂದು ಮಗು ಬೆಳೀತಕ್ಕಂಥ ಒಂದು ಎಂಬ್ರಿಯೋನಲ್ಲಿ ಏನಾದ್ರು ಡಿಫೆಕ್ಟ್ ಇದೆ ಅಂದ್ರೆ ಅದನ್ನ ಅಬಾರ್ಟ್ಗೆ ಸಜೆಸ್ಟ್ ಮಾಡೋ ಚಾನ್ಸಸ್ ಇದರಲ್ಲಿ ಇದೆ ಅಂತ ನಾವು ಹೇಳ್ಬಹುದು. ಸೊ ನಾವು ಹೇಳಿದ್ವಿ ಇದನ್ನ ಹೆರಿಡಿಟರಿ ಡಿಸೀಸಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಮಾಡೋದು ಅಂತ ಹೇಳ್ಬಹುದು. ಸೊ ಹೆರಿಡಿಟರಿ ಡಿಸೀಸಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಮಾಡೋದು ಅಂದ್ರೆ ಇಟ್ ಶುಡ್ ಬಿ ಎ ಕೈಂಡ್ ಆಫ್ ದಿ ಜೆನೆಟಿಕ್ ಜೀನ್ಸ್ ಲೆವೆಲ್ ಗೆ ಇಳಿದು ಅದನ್ನ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಹೆರಿಡಿಟರಿ ಇದೆ ಅದಾದ್ಮೇಲೆ ಜೆನೆಟಿಕ್ ಡಿಸಾರ್ಡರ್ಸ್ ಏನಾದ್ರು ಕೂಡ ಇದ್ರೆ ಕೂಡ ಅದನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಒಂದಂತ ಒಂದು
ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಇದೆ ಅಂದ್ರೆ ಸೊ ನಮ್ಮಲ್ಲಿ ಸೊ ಎರಡು ರೀತಿಯಾದ ಒಂದು ಗ್ರೂಪ್ ಆಫ್ ಕ್ರೋಮೋಸೋಮ್ಸ್ ಅನ್ನು ನೋಡ್ತಾ ಹೋಗ್ತೀವಿ ಓಕೆನಾ. ಸೊ ಆಟೋಸೋಮ್ಸ್ ಅಂಡ್ ಹ್ಯಾಲೋಸೋಮ್ಸ್ ಅಂತ ಒಂದು ಐಡಿಯಾ ಇದೆ ನಮಗೆ ಆಲ್ರೆಡಿ. ಓಕೆ, ಆಟೋಸೋಮ್ಸ್ ಅಂಡ್ ಹ್ಯಾಲೋಸೋಮ್ಸ್ ಅಂತ ಹೇಳ್ತೀವಿ. ಸೊ 22 are autosomes or 22 pair. Next to that, allosomes are one pair. Okay, so one pair of allosomes and 22 pair of autosomes ಇದೆ ಅಂತ ಹೇಳ್ತೀವಿ. ಇದನ್ನ ನಾವು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಈ ಒಂದು ಕ್ರೋಮೋಸೋಮ್ಸ್ ಒಳಗೆ ಜೀನ್ಸ್ ಅನ್ನೋದು ಇರುತ್ತೆ. ಸೊ ಇಷ್ಟು ಒಂದು ಕ್ರೋಮೋಸೋಮ್ ಡಿಸಾರ್ಡರ್ಸ್ ಕೂಡ ಇದನ್ನ ಐಡೆಂಟಿಫೈ ಮಾಡಬಹುದಾಗಿರೋದ್ರಿಂದ 23 ಪೇರ್ ನ ಓಕೆ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂದ್ರೆ 40 ಅಥವಾ ಜೆನೆಟಿಕ್ ಡಿಸಾರ್ಡರ್ ಗಳನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಅದ್ರ ಜೊತೆಗೆ allosomes ಅಂತ one pair ಇದೆ. ಓಕೆ, XX for female, okay, XY for male. Okay, so male ಅದಾದ್ರೆ XY ಅಂತ ಕರಿತೀವಿ, XY ನಾವು ಫೀಮೇಲ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಇದನ್ನ ಐಡೆಂಟಿಫೈ ಮಾಡಿದ್ರೆ ಇದು ಈ ಒಂದು ಕ್ರೋಮೋಸೋಮ್ ಪೇರ್ ಯಾವುದು ಕೂಡ ಅಂತ ಅದನ್ನ ಅವರು ಐಡೆಂಟಿಫೈ ಮಾಡಬಹುದು. ಸೊ ಯಾವಾಗ ಇದನ್ನ ಐಡೆಂಟಿಫೈ ಮಾಡುವ ಒಂದು ಚೇಂಜಸ್ ಬಂತು, ಇಟ್ ಈಸ್ ಏಬಲ್ ಟು ಡಿಟೆಕ್ಟ್ ದಿ ಸೆಕ್ಸ್ ಆಫ್ ದಿ ಇನ್ಫೆಂಟ್. ಓಕೆನಾ, sex of the infant should be or embryo should be identified ಅಂತ ಒಂದು ಚಾನ್ಸಸ್ ಬಂತು. ಸೊ ಯಾವಾಗ ಇದು ಕಂಡುಹಿಡಿತಾರೆ, ಸೊ ಇಟ್ ವಿಲ್ ಬಿ ಲೀಡ್ ಟು ದೇರ್ ಇಸ್ ಎ ಚಾನ್ಸಸ್ ಆಫ್ sex determination ಆಯ್ತು. sex determination ಆಗಿ ಸೊ ಇನ್ ಆರ್ಡರ್ ಟು ಇಟ್ ಇಂಟ್ರೊಡ್ಯೂಸ್ ದಿ ಫೀಮೇಲ್ ಪ್ಯೂರಿಟಿ ಸೆಕ್ಸ್. ಸೊ ಯಾವಾಗ ಈ ಒಂದು ಸೆಕ್ಸ್ ಡಿಟರ್ಮಿನೇಟಿಂಗ್ ಟೆಕ್ನಿಕ್ ಬಂತು, ಇದನ್ನ ಮಿಸ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗ ಒಂದು ಫೀಮೇಲ್ ಪ್ಯೂರಿಟಿ ಸೈಟ್ಸ್ ಅನ್ನೋದು ಇನ್ಕ್ರೀಸ್ ಆಯ್ತು ಅಂತ ಹೇಳ್ಬೋದು. ಇನ್ಕ್ರೀಸ್ ಆಗ್ತಾ ಹೋಯ್ತು. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಇದನ್ನ ಬ್ಯಾನ್ ಮಾಡಬೇಕು ಹೇಳ್ಬೋದು. ಫೀಮೇಲ್ ಪ್ಯೂರಿಟಿ ಸೈಟ್ಸ್ ಇಸ್ ನಥಿಂಗ್ ಬಟ್ ದಟ್ ಹೆಣ್ಣು ಭ್ರೂಣ ಅವಸ್ಥೆ ಅಂತ ಏನೊಂದು ಹೆಣ್ಣು ಭ್ರೂಣ ಅಕ್ಕಿ ಅಂತ ಏನ್ ಕರಿತೀವಿ, ಸೊ ನಾವು ಫೀಮೇಲ್ ಪ್ಯೂರಿಟಿ ಸೈಟ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಆ ಒಂದು ಲೆವೆಲ್ ಇನ್ಕ್ರೀಸ್ ಆಗಲಿಕ್ಕೆ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ನಿಟ್ಟಿನಿಂದ ಸೊ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಆಗೋದ್ರಿಂದ ಸೊ ಇದನ್ನ ಸೆಕ್ಸ್ ಡಿಟರ್ಮಿನೇಟ್ ಐಡೆಂಟಿಫೈ ಮಾಡಬೇಕು ಅಂತ ಕಂಡಿಲ್ಲ. ಹೆರಿಡಿಟರಿ ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ನ ಐಡೆಂಟಿಫೈ ಮಾಡಲಿಕ್ಕೆ ಬಂದಂತ ಒಂದು ಟೆಕ್ನಿಕ್. ಬಟ್ ಅದನ್ನ ಯಾವಾಗ ನಮ್ಮ ಒಂದು ಜನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು, ಇಟ್ ವಾಸ್ ಬ್ಯಾನ್ಡ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಒಂದು ಆಮ್ನಿಯೋಸೆಂಟೋಸಿಸ್ ಅನ್ನುವಂಥದ್ದು ಒಂದು ಸೆಕ್ಸ್ ಡಿಟರ್ಮಿನಿಂಗ್ ಟೆಕ್ನಿಕ್. ಫಸ್ಟ್ ಪ್ರೋಸೆಸ್ ಆಯ್ತು, ಆಮೇಲೆ ಈಗ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಹೋದ್ರು. ನೆಕ್ಸ್ಟ್ ಸೆಕೆಂಡ್ ಟೆಕ್ನಿಕ್ ಹೋದ್ರೆ ಸೊ ಕ್ರೋನಿಕ್ ವಿಲೈ ಬಯೋಪ್ಸಿ ಅಂತ ಕರೀತಾರೆ. ಕ್ರೋನಿಕ್ ವಿಲೈ ಬಯೋಪ್ಸಿ ಅನ್ನೋದು ಒಂದು ಟೆಕ್ನಿಕ್, ಸೆಕ್ಸ್ ಡಿಟರ್ಮಿನಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ವೈ ಇಟ್ ವಾಸ್ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಟು ಡಯಾಗ್ನೋಸ್ ದಿ ಇನ್ಹೆರಿಟೆಡ್ ಡಿಸೀಸಸ್. ಓಕೆ, ಸೊ ಇನ್ಹೆರಿಟೆಡ್ ಡಿಸೀಸಸ್ ವಂಶಾವಳಿಯಿಂದ ಬಂದಿರತಕ್ಕಂತ ಕಾಯಿಲೆಗಳು ಅಂತ ಹೇಳೋದು. ಓಕೆ, ಸೊ ಇನ್ಹೆರಿಟೆಡ್ ಡಿಸೀಸಸ್ ಇದೆ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಬಂದಂತ ಒಂದು ಟೆಕ್ನಿಕ್ ಕ್ರೋನಿಕ್ ವಿಲೈ ಬಯೋಪ್ಸಿ ಅಂತ ಕರೀತಾ ಹೋಗ್ತೀವಿ. ಸೊ ಇಟ್ ಈಸ್ ಮೇಜರ್ಲಿ ಇನಿಷಿಯೇಟೆಡ್ ಆರ್ ಇಂಟ್ರೊಡ್ಯೂಸ್ಡ್ ಫಾರ್ ದಿ ಡಿಟೆಕ್ಷನ್ ಆಫ್ ಫಸ್ಟ್. ಓಕೆ, ಮೊದಲು ಯಾವ ರೀತಿಯಾದ ಒಂದು ಕಾಯಿಲೆನ ಐಡೆಂಟಿಫೈ ಮಾಡಿ ಇನ್ಹೆರಿಟೆಡ್ ಡಿಸೀಸ್ ಅಂತ ಹೇಳ್ಬೋದಲ್ಲ, ಲೈಕ್ ಥ್ಯಾಲಸ್ಮಿಯಾ ಥ್ಯಾಲಸ್ಮಿಯಾ ಅದಾದ ನಂತರ ಸಿಸ್ಟಿಕ್ ಫೈಬ್ರೋಸಿಸ್. ಥ್ಯಾಲಸ್ಮಿಯಾ ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಎರಡು ರೀತಿಯ ರಿಲೇಟೆಡ್ ಡಿಸೀಸ್ ಐಡೆಂಟಿಫೈ ಮಾಡಲಿಕ್ಕೆ ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ಕ್ರೋನಿಕ್ ವಿಲೈ ಬಯೋಪ್ಸಿ ಅಂದ್ರೆ ಏನಂತ ಎಂಬ್ರಿಯೋ ಇರ್ತಕ್ಕಂಥ ಎಂಬ್ರಿಯೋನಿಕ್ ಫ್ಲೂಯಿಡ್ ಅಂತ ಏನ್ ಕರಿತೀವಿ, ಆ ಒಂದು ಎಂಬ್ರಿಯೋನಿಕ್ ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿರ್ತಕ್ಕಂಥ ಜೀನ್ಸ್ ನ ಅನಾಲಿಸಿಸ್ ನ ಮಾಡಿ ಸೊ ಅದರಲ್ಲಿ ಏನಾದ್ರು ಫಾಲ್ಟ್ ಇದೆಯೋ ಇಲ್ವೋ ಅಂತಕ್ಕಂಥ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ಹೇಳ್ತಾ ಹೋದು. ಸೊ ಬರ್ತಾ ಇದನ್ನು ಕೂಡ ಯಾಕಂದ್ರೆ ಜೀನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಇನ್ಹೆರಿಟೆಡ್ ಡಿಸೀಸ್ ನ ಇದು ಮಾಡೋದ್ರಿಂದ ಇಟ್ ಈಸ್ ಏಬಲ್ ಟು ಐಡೆಂಟಿಫೈ ದಿ
sex determinant. Okay, it is able to determine the sex of the infant or the growing embryo of the sex ಕೂಡ ಐಡೆಂಟಿಫೈ ಮಾಡೋ ಚಾನ್ಸ್ ಇದೆ. ಯಾವಾಗ ಅದನ್ನ ಮಿಸ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಅದನ್ನು ಕೂಡ ಅವರು ಬ್ಯಾನ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಇನ್ನೊಂದು ಏನು ಅಂದ್ರೆ ಇದಕ್ಕೆ ತುಂಬಾ ಎಕ್ಸ್ಪರ್ಟೈಸ್ ಅವಶ್ಯಕತೆ ಇರುತ್ತೆ. ಸೊ ಯಾಕೆಂದ್ರೆ ಎಂಬ್ರಿಯೋಗೆ ಇನ್ಸರ್ಟ್ ಮಾಡಿ ಫ್ಲೂಯಿಡ್ ನ ತೆಗೆಯೋದು, ಸೊ ತೆಗೆಯತಕ್ಕಂಥ ಟೈಮಲ್ಲಿ ಅಥವಾ ಇನ್ಸರ್ಟ್ ಇಂಜೆಕ್ಟ್ ಮಾಡ್ತಕ್ಕಂಥ ಟೈಮಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಸೊ ಒಂದು ಎಂಬ್ರಿಯೋ ಅಂತ ಡೆತ್ ಆಗುವಂತ ಚಾನ್ಸ್ ಇರುತ್ತೆ. ತುಂಬಾನೇ ಹೈಲಿ ಎಕ್ಸ್ಪರ್ಟೈಸ್ ಅಂತ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಇದನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಮತ್ತೊಂದು ಟೆಕ್ನಿಕ್, ಥರ್ಡ್ ಟೆಕ್ನಿಕ್ ನ ಬಗ್ಗೆ ಹೇಳ್ತಾ ಹೋದ್ರೆ ಅಲ್ಟ್ರಾಸೋನೋಗ್ರಫಿ ಅಂತ ಕರೀತಾರೆ. ಸೊ ಅಲ್ಟ್ರಾಸೋನೋಗ್ರಫಿ ಅಂತಕ್ಕಂಥದ್ದು ಕೂಡ ಒಂದು ರೀತಿಯಾದ ಒಂದು ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಹೆಸರಿದೆ ಸೋನೋಗ್ರಫಿ ಅಂತ. ಒಂದು ಸೋನೋಗ್ರಫಿಕ್ ವೇವ್ಸ್ ನ ಪಾಸ್ ಮಾಡಿ ಸೊ ಅದನ್ನ ಪಿಕ್ಚೈಟಿಕ್ ಅಥವಾ ಇಮೇಜ್ ಒಂದು ಲೆವೆಲ್ ಗೆ ತಂದಿ ಸೊ ಅದನ್ನ ಏನಾದ್ರು ಗ್ರೋಯಿಂಗ್ ಏನೊಂದು ಇನ್ಫೆಂಟ್ ಏನಾದ್ರು ಎಂಬ್ರಿಯೋದಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಬಂದಂತ ಒಂದು ಟೆಕ್ನಿಕ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ಈಸ್ ಏಬಲ್ ಟು ಡಯಾಗ್ನೋಸ್, ಇಟ್ ಈಸ್ ಅ ಕೈಂಡ್ ಆಫ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್. ಇದು ಕೂಡ ಅಷ್ಟೇ ಒಂದು ರೀತಿಯಾದ ಒಂದು ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಅಂತಾನೆ ನಾವು ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಕೈಂಡ್ ಆಫ್ diagnostic technique. Why it was introduced, how it will be worked on there, it is able to identify the 50% of abnormalities. Okay, 50% abnormalities ನ ಐಡೆಂಟಿಫೈ ಮಾಡುವಂತ ಕೆಪಾಸಿಟಿ ಸೊ ಈ ಒಂದು ಅಲ್ಟ್ರಾಸೋನೋಗ್ರಫಿ ಅಂತಕ್ಕಂಥ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಗೆ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇವನ್ ದಟ್ ಇಟ್ ವಾಸ್ ಪ್ರಿಫರ್ಡ್ ಫಾರ್, ಇಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಪ್ರಿಫರ್ಡ್ ಫಾರ್ ದಿ ಇಫ್ ದೇರ್ ಎನಿ ಅಬ್ನಾರ್ಮಲಿಟೀಸ್ ಅಮಂಗ್ ದಿ CNS. ಓಕೆ, CNS ಅಂತ ಹೇಳ್ತೀವಿ. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಇದ್ರೂ ಕೂಡ ಅಷ್ಟೇ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಲೆವೆಲ್ ಅಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಇದ್ರೆ ಅದನ್ನು ಕೂಡ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಈ ಒಂದು ಅಲ್ಟ್ರಾಸೋನೋಗ್ರಫಿಗೆ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಬಂದಂತ ಒಂದು ರೀತಿಯಾಗಿ ಬಂದಂತ ಒಂದು ಟೆಕ್ನಿಕ್ ಅಂತ ಹೇಳ್ತಾ ಹೋದ್ರು. ಬಟ್ ಈ ಮೂರಲ್ಲಿ ಸೊ ಇವೆರಡನ್ನ ಮಾತ್ರ ಬ್ಯಾನ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಈಗ ಇದನ್ನ ಪ್ರಿಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಟ್ ವಾಸ್ ಪ್ರಿಫರ್ಡ್. ಓಕೆ, ಇದನ್ನು ಕೂಡ ಜಸ್ಟ್ ಡಿಟರ್ಮೈನ್ ಮಾಡಬಹುದು. ಬಟ್ ಇದೇ ಅಷ್ಟೊಂದು ಜೀನ್ಸ್ ಜೆನೆಟಿಕ್ ಲೆವೆಲ್ಗೆ ಅಥವಾ ಕ್ರೋಮೋಸೋಮ್ ಲೆವೆಲ್ಗೆ ಇಳಿದಾಗಿರೋದ್ರಿಂದ ಐಡೆಂಟಿಫೈ ಮಾಡೋದು ಕೂಡ ಅಷ್ಟೇ ಅದನ್ನ ಹೈಡ್ ಮಾಡ್ತಾರೆ. ಆ ಒಂದು ಸ್ಟ್ರಕ್ಚರ್ ಮಾತ್ರ ಹೈಡ್ ಮಾಡ್ತಾರೆ. ಯಾವುದೇ ರೀತಿ ಫಿಸಿಯಾಲಜಿಕಲ್ ಅಬ್ನಾರ್ಮಲಿಟೀಸ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡಬಹುದು ಅಂತ ಹೇಳ್ಬಹುದು. ಅಲ್ಟ್ರಾಸೋನೋಗ್ರಫಿ ಮಾತ್ರ ಪ್ರಿಫರ್ ಮಾಡ್ತಾರೆ. ಇವೆರಡನ್ನು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿದ್ರೆ ಯಾಕೆಂದ್ರೆ ಇದನ್ನ ಜೀನ್ಸ್ ಲೆವೆಲ್ ಇರೋದ್ರಿಂದ ಇಟ್ ಈಸ್ ಏಬಲ್ ಟು ಐಡೆಂಟಿಫೈ, ಇಟ್ ಶುಡ್ ಬಿ ಐಡೆಂಟಿಫೈ ಅಂಡ್ ಇಟ್ ಶುಡ್ ಬಿ ಮೆನ್ಷನ್ ಆಫ್ ದಿ ಸೆಕ್ಸ್ ಆಫ್ ದಿ ಇನ್ಫೆಂಟ್, ಗ್ರೋಯಿಂಗ್ ಇನ್ಫೆಂಟ್ ಅಥವಾ ಎಂಬ್ರಿಯೋ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದರಲ್ಲಿ ಅದನ್ನ ಹೈಡ್ ಮಾಡ್ಬೇಕಂತ ಇದನ್ನ ಪ್ರಿಫರ್ ಮಾಡಿದ್ದಾರೆ, ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೋಗ್ಬೋದು. ಸೊ ದೀಸ್ ಆರ್ ದಿ ಕೈಂಡ್ ಆಫ್ ಸ್ಟ್ರಾಟಜೀಸ್ ವಿಚ್ ಆರ್ related to the reproductive health. ಸರ್ ಇದನ್ನ ಜಸ್ಟ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ reproductive health ಪ್ರಾಬ್ಲಮ್ಸ್ ಗೆ ಏನು ಅದಕ್ಕೂ ಏನು ಸಂಬಂಧ ಅಂತ ಹೇಳ್ತಾವ್ರೆ. ಸೊ reproductive health ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಫ್ರೀಕ್ವೆಂಟ್ ಆಗಿ ಯಾವಾಗ ಒಂದು ಫಿಮೇಲ್ಸ್ ಅಲ್ಲಿ ಅಬಾರ್ಟಿಂಗ್ ಅನ್ನೋದಾಗುತ್ತೆ ಫರ್ದರ್ ಆಗಿ ಅವ್ರಿಗೆ ಒಂದು ಇನ್ಫರ್ಟಿಲಿಟಿ ಅನ್ನೋದು ಕ್ರಿಯೇಟ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಅದು ಕೂಡ ಒಂದು ರೀತಿಯಾದ ಒಂದು ಪ್ರಾಬ್ಲಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಇದನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಇದು ಕೂಡ ಒಂದು ರೀತಿಯಾದ ಸ್ಟ್ರಾಟಜಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಸ್ಟ್ರಾಟಜಿ ವಿಷಯಕ್ಕೆ ಬಂದ್ರೆ ಸೊ ರಿಸರ್ಚ್ ಆನ್ ರಿಪ್ರೊಡಕ್ಟಿವ್ ಏರಿಯಾಸ್ ಅಂತ ಹೇಳ್ತೀವಿ. Research on reproductive areas. Okay, so reproductive problem of the reproductive health areas ಅಂತೆ. ಸೊ ಆ ಒಂದು ಏರಿಯಾಸ್ ಅಲ್ಲಿ ಕೆಲವೊಂದು ರಿಸರ್ಚ್ ಅನ್ನ ಮಾಡಿದ್ರೆ ಅದು ಕೂಡ ಒಂದು ಸ್ಟ್ರಾಟಜಿ. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಅದನ್ನ ಮೇಕಪ್ ಮಾಡೋದನ್ನ ಸಾಲ್ವ್ ಮಾಡೋದು ನಿಟ್ಟಿನಲ್ಲಿ ಬಂದಂತ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟ್ರಾಟಜಿ ಪ್ರಕಾರ ಏನಿದೆ ಅಂತ ತಿಳ್ಕೊಳ್ತಾ ಹೋದ್ರೆ ಸೊ ರಿಸರ್ಚ್ ಆನ್ ವೇರಿಯಸ್ ರಿಪ್ರೊಡಕ್ಷನ್ ಪ್ರಾಬ್ಲಮ್ಸ್, ಓಕೆನಾ. ಸೊ ಅಥವಾ ರಿಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಗಳನ್ನ ಮೇಲೆ ರಿಸರ್ಚ್ ಅನ್ನ ಮಾಡ್ತಾ ಹೋಗ್ಬೋದು. ಪ್ರೊಡಕ್ಷನ್ ಆಸ್ಪೆಕ್ಟ್ಸ್ ಇದೆ ಅದ್ರ ಮೇಲೆ ಒಂದು ವೇರಿಯಸ್ ರಿಸರ್ಚ್ ಮಾಡಿ ಸೊ ಅದನ್ನ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ರಿಸರ್ಚ್ ಅನ್ನೋದು ಜಸ್ಟ್ ಯಾರೋ ಒಬ್ರು ಮಾಡೋದಿಲ್ಲ, ಇವೊಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಕೂಡ ಮಾಡ್ತಾ ಇದಾವೆ. ಗವರ್ನಮೆಂಟಲ್
ಆರ್ಗನೈಸೇಷನ್ಸ್ ಇರ್ಬೋದು, ಅದ್ರ ಜೊತೆಗೆ NGOs, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು, ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸ್ ಇರ್ಬೋದು. ಸೊ ಎಲ್ಲರೂ ಕೂಡ ಅಷ್ಟೇ ಈ ಒಂದು ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಹೌದು. ಸೊ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರ ಜೊತೆಗೆ ಸೊ ಜನರಲ್ಲಿ ಅರಿವನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕೂಡ ನಾವು ಹೇಳ್ತಾ ಹೌದು. ಸೊ ಈ ರೀತಿ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಿಕಾಸ್ ಆಫ್ ದಟ್ ದ ಪೀಪಲ್ ಶುಡ್ ನೋ ಅಬೌಟ್ ದಟ್ ಎ ಕೈಂಡ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಐಡಿಯಾ ಅನ್ನೋದು, ಒಂದು ನಾಲೆಜ್, ಒಂದು ಅರಿವು ಅನ್ನೋದು ಇರೋ ಒಂದು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಸ್ಟ್ರಾಟಜಿ ಬಂತು ಅಂತ ಹೇಳ್ತಾ. ಈ ಒಂದು ಸ್ಟ್ರಾಟಜಿಯಲ್ಲಿ ಎಷ್ಟು ರೀತಿಯ ಸಕ್ಸಸ್ಫುಲ್ ಪಡ್ಕೊಂಡಿದ್ದಾರೆ ನಮ್ಮ ಒಂದು ಗವರ್ಮೆಂಟ್ ಇರ್ಬೋದು, ನಾನ್ ಗವರ್ಮೆಂಟ್ ಆಗ್ಬೋದು. ಬಟ್ ಫಸ್ಟ್ ಒಂದು ಸಕ್ಸಸ್ ನ ಪಡ್ಕೊಂಡು ಅಂತಂದ್ರೆ ಒಂದು ರಿಸರ್ಚ್ ನ ಮಾಡಿ ಒಂದು ಪ್ರೊಸೆಸ್ ನ ಇದು ಮಾಡೋರು, ಅದಕ್ಕೆ ಹೆಸರನ್ನ ಕೊಟ್ಟರು ಸಾಹೇಲಿ ಅಂತ ಹೆಸರನ್ನು ಕೊಟ್ಟರು. ಸೊ ವಾಟ್ ಇಟ್ ಮೀನ್ ಬೈ ಸಾಹೇಲಿ, ಇದರ ಹೆಸರು ಏನಿದೆ, ಸೊ ಏನು ಇದರ ಕೆಲಸ ಏನು ಅಂತ ಹೇಳ್ತಾರೆ, ಇಟ್ ಈಸ್ ಎ ಕೈಂಡ್ ಆಫ್ ನಾನ್ ಹಾರ್ಮೋನಲ್ and non-steroidal ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ಬೋದು. ಇದು ಕೈಂಡ್ ಆಫ್ non-steroidal ಕಾಂಟ್ರಾಸೆಪ್ಟಿವ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಕಾಂಟ್ರಾಸೆಪ್ಟಿವ್ ಅಂದ್ರೆ ಮುಂದೆ ಕಲಿತಾ ಹೋಗ್ತೀವಿ. ವಾಟ್ ಇಸ್ ಮೆಂಟ್ ಬೈ ಕಾಂಟ್ರಾಸೆಪ್ಟಿವ್? ಕಾಂಟ್ರಾಸೆಪ್ಟಿವ್ ಇಸ್ ನಥಿಂಗ್ ಬಟ್ ದಟ್ ಏನೊಂದು ಬರ್ತ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ರೀತಿಯಾದ ಒಂದು ಇರ್ತಕ್ಕಂಥ ಒಂದು ಚಾನ್ಸ್ ಇರ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳ್ತಾ ಹೋಗೋದು. ಸೊ ಆ ರೀತಿಯಾದ ಹಾರ್ಮೋನಲ್ ಕಂಟೆಂಟ್ ಇದೆ ನಾನ್ ಸ್ಟೆರಾಯ್ಡ್ ಕಾಂಟ್ರಾಸೆಪ್ಟಿವ್ ನ ಇನ್ಕ್ರೀಸ್ ಮಾಡೋದು, ಅದು ಸಕ್ಸಸ್ಫುಲ್ ಆಯ್ತು ಅಂತ ಹೇಳ್ತಾ ಹೋಗೋದು. ಸೊ ಇಟ್ ವಾಸ್ ಡೆವಲಪ್ಡ್ ಬೈ ದಿ ಎ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, CDRI ಅಂತ ಕರೀತಾರೆ. ಸೆಂಟ್ರಲ್ ರಿಸರ್ಚ್ ಡ್ರಗ್ ಇನ್ಸ್ಟಿಟ್ಯೂಟ್ ಇನ್ ದಿ ಲಕ್ನೋ. ಸೊ ಲಕ್ನೋದಲ್ಲಿ ಇರ್ತಕ್ಕಂಥ ಏನೊಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಇಂಟ್ರೊಡ್ಯೂಸ್ ಮಾಡೋದು ಹೇಳ್ಬೋದು. ಸೊ ವಾಟ್ ಆರ್ ದಟ್ ಇಟ್ ವಾಸ್ ಪ್ರೊಸೆಸ್ಡ್ ಇನ್ ಇಂಡಿಯಾದಲ್ಲಿ ಇದು ಏನು ಮಾರ್ಕೆಟಿಂಗ್ ಬಂದಿದೆ ಅರೌಂಡ್ ಅಬೌಟ್ 2009 ಅಲ್ಲಿ ಇದು ಮಾರ್ಕೆಟಿಂಗ್ ಬಂದಿದೆ. ಸೊ ಇದನ್ನ ಈಗಲೂ ಕೂಡ ಕಾನ್ಸೆಪ್ಟಿವ್ ಆಗಿ ಗವರ್ಮೆಂಟ್ ಇಂದ ಬಂದಿರ್ತಕ್ಕಂಥ ಕಾನ್ಸೆಪ್ಟಿವ್ ಆಗಿ ಯೂಸ್ ಮಾಡ್ತಾ ಅಂತ ಹೇಳ್ಬೋದು. ಏನಕ್ಕೆ ಇದನ್ನ ಹೈಲೈಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು, ರಿಸರ್ಚ್ ಮಾಡೋದು, ಸೊ ಅದು ಸಕ್ಸಸ್ಫುಲ್ ನ ಕಂಡಿದೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಎಷ್ಟೋ ರೀತಿಯಾದ ಒಂದು ಕಾಂಟ್ರಾಸೆಪ್ಟಿವ್ಸ್ ಅಥವಾ ಫರ್ದರ್ ಏನೋ ಮೆಡಿಕಲ್ ಎಕ್ಸ್ಪರ್ಟೈಸ್ ಅಥವಾ ಮೆಡಿಕಲ್ ಟೆಕ್ನಿಕ್ಸ್ ಅನ್ನ ಇಂಪ್ರೂವ್ ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಪ್ರೋಸೆಸ್ ಅಲ್ಲಿ ಇದೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಏನು ಇದರ ಒಂದು ವಿಶೇಷತೆ ಏನು ಅಂದ್ರೆ, ಸೊ ಇದ್ರಲ್ಲಿ ಯಾವುದೇ ರೀತಿಯಾದ ಒಂದು ಸೈಡ್ ಎಫೆಕ್ಟ್, ಹಾರ್ಮೋನಲ್ ಸೈಡ್ ಎಫೆಕ್ಟ್ ಅಥವಾ ಸ್ಟಿರಾಯ್ಡಲ್ ಕಂಟೆಂಟ್ ಸೈಡ್ ಎಫೆಕ್ಟ್ ನಾವು ಅವಾಯ್ಡ್ ಮಾಡಬಹುದು ಅಂತ ಕಾರಣದಿಂದ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗೋದು. ಸೊ ದಿಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಸ್ಟ್ರಾಟಜಿ ಫಾರ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ಬೋದು. ಸೊ ದಿಸ್ ಆರ್ ಮೇಜರ್ಲಿ 6 ಸ್ಟ್ರಾಟಜಿಸ್ ನಾವು ನೋಡ್ತಾ ಹೋಗ್ತೀವಿ.